ಉತ್ಸವ ಅಂಗವಾಗಿ ಬಾಗೇವಾಡಿ ಗ್ರಾಮದಲ್ಲಿ ಬನ್ನಿಕೊಪ್ಪ ಗ್ರಾಮದಲ್ಲಿ ಸಾಮಾಜಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಡಾಕ್ಟರ್ ಸುಜ್ಞಾನ ದೇವ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಪಾದಗಳಿಗೆ ಭಕ್ತಿ ನಮನ ಸಲ್ಲಿಸ್ತಾ, ವೇಳೆ ಬಾಳದಿಂದ ವೇದಿಕೆ ಮೇಲ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ನಾಟಕ ನೋಡೋ ಬಂದಿರತಕ್ಕಂಥ ಯಾವತ್ತು ಅಣ್ಣ ತಮ್ಮಂದಿರಿ, ತಾಯಂದಿರಿ, ತಮಗೆಲ್ಲರಿಗೂ ಶರಣಾರ್ಥಿಗಳು. ಇನ್ನು ಮಾತನಾಡೋರು ಭಾಳ ಜನ ಇರೋದ್ರಿಂದ ಮಾತನಾಡೋದಕ್ಕಿಂತ ಒಂದು HM ನಾಯಕನ ಮಾತು ಹೇಳಬೇಕಂತ ಹೇಳ್ಯಾರ. ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ. ಮತ್ತೆ ಮಾತಾಡೋಕ್ಕಿಂತ ಕೊಂಡ್ರೆ ಭಾಳ ಟೈಮ್ ಅದು. ಇಲ್ಲೇ ಹಂಪಿಯ ಗತವೈಭವವನ್ನು ಕುರಿತು ಕವಿ ಬಹಳ ಅದ್ಭುತವಾಗಿ ಬರೆದಿರ್ತಕ್ಕಂಥದ್ದು. ಕೃಷ್ಣದೇವರಾಯನ ನಂತರ HM ನಾಯಕ ಅಂತಕ್ಕಂಥ ಒಬ್ಬ ಧೀಮಂತ ಶೂರ ಆ ಪಟ್ಟಾಧಿಕಾರಿ ಬರ್ತಾನೆ. ಬಂದ ಮೇಲೆ ಪರಿಕಿಯರು ಬಂದು ದಬ್ಬಾಳಿಕೆ ಮಾಡಿ ಸಂಪೂರ್ಣವಾಗಿ ಹಂಪಿ ನಾಶ ಆದಂಥ ಸಂದರ್ಭದಲ್ಲಿ ನೆಲ, ಜಲ, ಭಾಷೆ ಇದೆಲ್ಲ ಕುರಿತು ಬಹಳ ಅದ್ಭುತವಾಗಿ ಕವಿ ಬರೆದಿರ್ತಕ್ಕಂಥ ಒಂದು ಮಾತು HM ನಾಯಕನ ಮಾತನ್ನು ಹೇಳಬೇಕು ಅಂತ ಹೇಳ್ಯಾರ. ಆ ಮಾತನ್ನು ಹೇಳಿ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ. ಆಯಿತು ಕನ್ನಡಿಗರು ಕೈ ಮುರಿದುಕೊಳ್ತಾರೆ. ಕನ್ನಡದ ರಾಜಲಕ್ಷ್ಮಿ ಕನ್ನಡಿಗರ ಬೆಂಬಲವಿಲ್ಲದೆ ಅನಾಥೆಯಾಗಿ ಹೋದಳೆ. ಯಾವ ನಗರ ವಜ್ರ ವೈಢೂರ್ಯ ಗೋಮೇಧಗಳಿಂದ ರಂಜಿಸಲ್ಪಟ್ಟಿತ್ತು, ಯಾವ ನಗರದಲ್ಲಿ ಮುತ್ತು ರಕ್ತಗಳನ್ನು ಬಳ್ಳದಿಂದ ಅಳೆದು ಮಾರುತ್ತಿದ್ದರು, ಯಾವ ನಗರದ ಹೆಸರನ್ನು ಕೇಳಿದೊಡನೆ ವೀರ ಶೂರರು ವಿಜಯನಗರ 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 ಎಂದು ವಿಖ್ಯಾತಿ ಪಡೆದಿತ್ತು. ಅಂತಹ ವಿಜಯನಗರ ಇಂದು ಕಾವ್ಯ ಗೂಬೆಗಳ ಗೂಡಾಗಿದೆ. ರಾಜಬೀದಿಯು ರಾವುಗ್ರಸ್ತ ಸ್ಥಳವಾಗಿದೆ. ಕನ್ನಡ ಅಭಿಮಾನಿ ದೇವತೆಯ ಮಂಗಲ ಕ್ರೋಧ ಜಯವು ನಮ್ಮನ್ನು ನೋಡಿ ನಗುತ್ತಿದ. ನಗುವೆಯ HM, ನಿನಗೇಕೆ HM ಎನ್ನುವ ಬಿರುದು, ನಿನಗೇಕೆ ಕನ್ನಡಿಗರ ಗಂಡುಗಲಿ ಎನ್ನುವ ಪೊಗರು, ಮಣ್ಣು ಹೊಯ್ಕೊಳ್ಳಬೇಕು ನಮ್ಮ ಈ ಬಿರುದುಗಳಿಗೆ. ಆಗೋ ನೋಡು, ವಿರೂಪಾಕ್ಷ ದೇವಾಲಯ, ಪುರಂದರ ಮಂಟಪ, ಶಾಶ್ವತಾಳ ಗಣಪ, ಉಗ್ರ ನರಸಿಂಹ, ನೀನೇ ಏನೋ ಉಗ್ರ ನರಸಿಂಹ. ಅಂದು ಪ್ರಹ್ಲಾದರು ಕರೆದೊಡನೆ ಓಡೋಡಿ ಬಂದು ಹಿರಣ್ಯಕಶಿಪುವ ಉದರವನ್ನೇ ಬಗೆದು ಕರುಳುಗಳನ್ನೇ ಹೂಮಾಲೆ ಮಾಡಿ ಹಾಕಿಕೊಂಡ ನೀನು ನಿನ್ನನ್ನೇ ರಕ್ಷಿಸಿಕೊಳ್ಳದೆ ವಿಗ್ರಹವಾಗಿ ಕುಳಿತ ಉಗ್ರ ನರಸಿಂಹನಂತೆ ಉಗ್ರ ನರಸಿಂಹ. ಆ ಪುಂಡ ಯವನರು ವಿಜಯನಗರ ಸಾಮ್ರಾಜ್ಯಕ್ಕೆ ಧುಮುಕಿ ವಿಗ್ರಹಗಳಿಗೆ ಹುಲ್ಲು ತುಂಬಿ ಮದ್ದಿನಿಂದ ಸಿಡಿಸಿದರು. ಹಸುಗೂಸು ಕಂದಮ್ಮಗಳ ಕತ್ತರಿಸಿಕೊಂಡರು. ಕಂದಮ್ಮಗಳ ರಕ್ಷಿಸಿಕೊಳ್ಳಲು ಹೋದ ನನ್ನ ಸಹೋದರಿಯ ಸೆರಗನ್ನು ಹಾಕಿ ಹೋಗಿಸಿದರು. ಇದನ್ನೆಲ್ಲ ನೋಡಿ ಕಣ್ಮುಚ್ಚಿಕೊಂಡು ಕುಳಿತೀಯಾ ವಿರೂಪಾಕ್ಷ? ಕನ್ನಡಿಗರ ಕೂಗು ನಿನಗೆ ಕೇಳಿಸಲಿಲ್ಲವೇ ತಂದೆ? ಕನ್ನಡಿಗರ ಆಕ್ರಂದ ನಿನಗೆ ಕಾಣಿಸಲಿಲ್ಲವೇ ತಂದೆ? ಇಲ್ಲ ಇಲ್ಲ, ನಮಗೆ ಯಾವ ದೇವರು ಇಲ್ಲ. ನಮ್ಮ ಪಾಲಿಗೆ ಎಲ್ಲಾ ದೇವರು ಸತ್ತು ಹೋಗಿವೆ. ಎಲೆ ಪುಂಡ ಯವನರೇ, ವಿಜಯನಗರ ಸಾಮ್ರಾಜ್ಯವನ್ನು ಹಾಳು ಮಾಡಿದ ನಿಮ್ಮ ಕೈ ಕಾಲು ರುಂಡ ಮುಂಡಗಳನ್ನು ಕತ್ತರಿಸಿ ಹಿಮಾಲಯದಾಚೆ ಚೆಲ್ಲಿ ರಕ್ತ ರೋಕಳೆಯಾಡಿ ನಿಮ್ಮ ರಕ್ತದಿಂದ ಕನ್ನಡ ತಾಯಿ ಭುವನೇಶ್ವರಿಗೆ ತಿಲಕ ಬಿಟ್ಟಾಗಲೇ ಈ HM ನಾಯಕರಿಗೆ ಸಮಾಧಾನ. ಕನ್ನಡ ವೀರರೇ, ಕನ್ನಡ ಶೂರರೇ, ಹೇಳಿರಿ, ಎದ್ದೇಳಿರಿ, ಎತ್ತರಾಗಿರಿ.
ಪಕ್ಷ. ಜೈ ತಿರುಮಲ ತಿಮ್ಮೇಶ.